ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಕಾಡಿನ ಅಸಲಿ ಶಿಕಾರಿ ಹುಲಿಯ ಬಗ್ಗೆ ತಿಳಿಯೋಣ. ಹುಲಿ ಎಂದರೆ ಕೇವಲ ಒಂದು ಪ್ರಾಣಿಯಲ್ಲ, ಅದು ಕಾಡಿನ ಗಾಂಭೀರ್ಯ ಸಂಕೇತ. ಪ್ರಪಂಚದ ಅತಿ ದೊಡ್ಡ ಬೆಕ್ಕಿನ ಜಾತಿಯ ಪ್ರಾಣಿ ಎಂದರೆ ಅದು ಹುಲಿ ಮಾತ್ರ. ನಿಮಗೆ ಗೊತ್ತಾ, ಒಂದು ಹುಲಿ ಸುಮಾರು 300 ಕೆಜಿ ತೂಕ ಇರುತ್ತದೆ. ಹುಲಿಗಳು ಬೆಕ್ಕಿನ ಜಾತಿಗೆ ಸೇರಿದರೂ ಇವುಗಳಿಗೆ ನೀರು ಎಂದರೆ ತುಂಬಾ ಇಷ್ಟ. ಬಿಸಿಲಿದ್ದಾಗ ಇವು ಗಂಟೆಗಟ್ಟಲೆ ನೀರಿನಲ್ಲಿ ಈಜುತ್ತಾ ಕಾಲ ಕಳೆಯುತ್ತವೆ. ಇವು ಸತತವಾಗಿ 6 ರಿಂದ 10 ಕಿಲೋಮೀಟರ್ ವರೆಗೆ ಈಜಬಲ್ಲವು. ಹುಲಿಗಳ ಮೈ ಮೇಲಿರುವ ಪಟ್ಟೆಗಳು ಕೇವಲ ಕೂದಲಿನ ಮೇಲಲ್ಲ, ಚರ್ಮದ ಮೇಲೂ ಇರುತ್ತದೆ. ಅಂದರೆ ನೀವು ಹುಲಿಯ ಕೂದಲು ತೆಗೆದರೂ ಚರ್ಮದ ಮೇಲೆ ಅದೇ ಪಟ್ಟೆಗಳು ಕಾಣಿಸುತ್ತವೆ. ಪ್ರತಿ ಹುಲಿಯ ಪಟ್ಟೆಗಳು ಮನುಷ್ಯನ ಫಿಂಗರ್ ಪ್ರಿಂಟ್ ನಂತೆ ವಿಭಿನ್ನವಾಗಿರುತ್ತದೆ. ಹುಲಿಗಳು ಗುಂಪಿನಲ್ಲಿ ಇರಲು ಇಷ್ಟಪಡುವುದಿಲ್ಲ. ಇವು ಲೋನ್ಲಿ ಕಿಂಗ್ಸ್. ಒಂದು ಹುಲಿ ತನ್ನದೇ ಆದ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿರುತ್ತದೆ. ತನ್ನ ಏರಿಯಾವನ್ನು ಗುರುತಿಸಲು ಇವು ಮರಗಳ ಮೇಲೆ ಉಗುರಿನಿಂದ ಕೆರೆಯುತ್ತವೆ ಅಥವಾ ಮೂತ್ರ ವಿಸರ್ಜನೆ ಮಾಡುತ್ತವೆ. ಹುಲಿಗಳು ರಾತ್ರಿಯ ಸಮಯದಲ್ಲಿ ಮನುಷ್ಯರಿಗಿಂತ 6 ಪಟ್ಟು ಚೆನ್ನಾಗಿ ನೋಡಬಲ್ಲವು. ಇವುಗಳ ಕಣ್ಣಿನ ಮಣಿಗಳು ಗೋಲಾಕಾರವಾಗಿದ್ದು ರಾತ್ರಿ ಹೊತ್ತು ಹೊಳೆಯುತ್ತವೆ. ಹುಲಿ ಗರ್ಜಿಸಿದರೆ 3 ಕಿಲೋಮೀಟರ್ ದೂರದ ಹೊರಗೆ ಅದರ ಸೌಂಡ್ ಕೇಳಿಸುತ್ತದೆ. ಕೇವಲ ಗರ್ಜನೆಯಿಂದಲೇ ಎದುರಾಳಿಯ ಎದೆ ನಡುಗಿಸುವ ತಾಕತ್ತು ಇದಕ್ಕಿದೆ. ಹುಲಿಯ ಮುಂಗಾಲುಗಳು ತುಂಬಾ ಬಲವಾಗಿದ್ದು ಒಂದೇ ಪೆಟ್ಟಿಗೆ ಎಮ್ಮೆಯ ಮೂಳೆಗಳು ಸಹ ಮುರಿಯಬಲ್ಲವು. ಹುಲಿಗಳ ಓಟದ ವೇಗ ಗಂಟೆಗೆ 60 ಕಿಲೋಮೀಟರ್ ಇರುತ್ತದೆ. ಆದರೆ ಇವುಗಳು ಅತಿ ಹೆಚ್ಚು ದೂರ ಓಡಲಾರವು. ಕೇವಲ ಸಣ್ಣ ದೂರದ ಓಟಕ್ಕೆ ಇವು ಫೇಮಸ್. ಹುಲಿಗಳು 90% ಬೇಟೆಯಲ್ಲಿ ವಿಫಲವಾಗುತ್ತದೆ ಎಂಬುದು ನಿಮಗೆ ಗೊತ್ತಾ? ಅಂದರೆ 10 ಬಾರಿ ಪ್ರಯತ್ನಿಸಿದರೆ ಕೇವಲ 1 ಬಾರಿ ಮಾತ್ರ ಬೇಟೆ ಸಿಗುತ್ತದೆ. ಹುಲಿಗಳು ಹೆಚ್ಚಾಗಿ ರಾತ್ರಿ ಹೊತ್ತೇ ಬೇಟೆಯಾಡಲು ಇಷ್ಟಪಡುತ್ತವೆ. ಇವುಗಳ ಪಾದದ ಕೆಳಗೆ ಮೃದುವಾದ ಚರ್ಮ ಇರುವುದರಿಂದ ಇವು ನಡೆಯುವಾಗ ಸೌಂಡ್ ಬರುವುದಿಲ್ಲ. ಶಬ್ದ ಮಾಡದೆ ಬೇಟೆಯ ಹತ್ತಿರ ಹೋಗಿ ದಾಳಿ ಮಾಡುವುದು ಇವುಗಳ ಸ್ಟೈಲ್. ಹುಲಿಗಳು ಮರ ಏರಬಲ್ಲವು, ಆದರೆ ಅವುಗಳ ಭಾರದಿಂದಾಗಿ ತುಂಬಾ ಎತ್ತರಕ್ಕೆ ಹೋಗುವುದಿಲ್ಲ. ಹುಲಿ ಮರಿಗಳು ಹುಟ್ಟಿದಾಗ ಪೂರ್ತಿ ಕುರುಡಾಗಿರುತ್ತವೆ. ಮರಿಗಳು ತನ್ನ ತಾಯಿಯ ವಾಸನೆಯನ್ನು ಹಿಡಿದು ಅದರ ಹಿಂದೆ ಹೋಗುತ್ತವೆ. ದುರಾದೃಷ್ಟವಶಾತ್ ಹುಟ್ಟಿದ ಅರ್ಧದಷ್ಟು ಮರಿಗಳು 2 ವರ್ಷ ತುಂಬುವ ಮೊದಲೇ ಸಾಯುತ್ತವೆ. ತಾಯಿ ಹುಲಿ ತನ್ನ ಮರಿಗಳಿಗೆ ಬೇಟೆಯಾಡುವುದನ್ನು ಸುಮಾರು 2 ವರ್ಷಗಳ ಕಾಲ ಕಲಿಸುತ್ತದೆ. ಭಾರತದ ಬಂಗಾಳದ ಹುಲಿಗಳು ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧ. ಬಿಳಿ ಹುಲಿಗಳು ಕೂಡ ಇರುತ್ತವೆ, ಆದರೆ ಇವು ಬೇರೆ ಜಾತಿಯಲ್ಲ, ಒಂದು ರೀತಿಯ ಜೆನೆಟಿಕ್ ಬದಲಾವಣೆ ಅಷ್ಟೇ. ಹುಲಿಗಳ ಲಾಲಾರಸದಲ್ಲಿ ಆಂಟಿಸೆಪ್ಟಿಕ್ ಗುಣವಿದೆ. ಗಾಯವಾದಾಗ ಹುಲಿಗಳು ಅದನ್ನು ನೆಕ್ಕುವ ಮೂಲಕ ಗುಣಪಡಿಸಿಕೊಳ್ಳುತ್ತವೆ. ಹುಲಿಗಳಿಗೆ ನೆನಪಿನ ಶಕ್ತಿ ತುಂಬಾ ಜಾಸ್ತಿ. ಇವು ಮನುಷ್ಯರಿಗಿಂತ ವೇಗವಾಗಿ ವಿಷಯಗಳನ್ನು ನೆನಪಿಡುತ್ತವೆ. ಹುಲಿಯ ಮೆದುಳು ಸುಮಾರು 300 ಗ್ರಾಂ ತೂಕವಿರುತ್ತದೆ. ಹುಲಿಗಳಿಗೆ ಹಸಿವಾದರೆ ಒಂದು ರಾತ್ರಿಯಲ್ಲಿ 30 ಕೆಜಿ ಮಾಂಸವನ್ನು ತಿನ್ನಬಲ್ಲವು. ಆದರೆ ಒಮ್ಮೆ ತಿಂದರೆ ಮುಂದೆ ವಾರಗಟ್ಟಲೆ ಆಹಾರವಿಲ್ಲದೆ ಇರಬಲ್ಲವು. ಹುಲಿಗಳು ಮನುಷ್ಯರ ಮುಖವನ್ನು ಗುರುತಿಸಬಲ್ಲವು ಎಂದು ಸಂಶೋಧನೆಗಳು ಹೇಳುತ್ತವೆ. ಸುಂದರಬನದ ಕಾಡುಗಳಲ್ಲಿ ಹುಲಿಗಳು ಮನುಷ್ಯರ ಮೇಲೆ ದಾಳಿ ಮಾಡುವುದು ಹೆಚ್ಚು. ಅಲ್ಲಿನ ಜನರು ಮುಖವಾಡಗಳನ್ನು ತಲೆಯ ಹಿಂಭಾಗದಲ್ಲಿ ಹಾಕಿಕೊಳ್ಳುತ್ತಾರೆ, ಏಕೆಂದರೆ ಹುಲಿಗಳು ದಾಳಿ ಮಾಡುವುದಿಲ್ಲ ಎಂಬ ನಂಬಿಕೆ. ಹುಲಿಗಳು ಇತರ ಪ್ರಾಣಿಗಳ ಧ್ವನಿಯನ್ನು ಅನುಕರಿಸಬಲ್ಲವು. ಜಿಂಕೆ ಅಥವಾ ಕಡವೆಯ ಧ್ವನಿ ತೆಗೆದು ಅವುಗಳನ್ನು ಹತ್ತಿರ ಬರುವಂತೆ ಮಾಡುತ್ತವೆ. ಹುಲಿಯ ನಾಲಿಗೆ ತುಂಬಾ ಒರಟಾಗಿರುತ್ತದೆ. ಅದು ನಿಮ್ಮ ಚರ್ಮವನ್ನು ನೆಕ್ಕಿದರೆ ರಕ್ತ ಬರುವಷ್ಟು ಹರಿತವಾದ ಸಣ್ಣ ಮುಳ್ಳುಗಳಂತಹ ರಚನೆ ಇರುತ್ತದೆ. ಹುಲಿಗಳು ಸತ್ತ ಮೇಲೂ ಕೆಲವೊಮ್ಮೆ ನಿಂತ ಸ್ಥಿತಿಯಲ್ಲೇ ಇರುತ್ತವೆ. ಅಷ್ಟು ಬಲವಾದ ಸ್ನಾಯುಗಳನ್ನು ಇವು ಹೊಂದಿವೆ. ಹುಲಿಯ ಗರ್ಭಾವಸ್ಥೆಯ ಅವಧಿ ಕೇವಲ 3.5 ತಿಂಗಳು ಮಾತ್ರ. ಒಂದು ಬಾರಿ ತಾಯಿ ಹುಲಿ 2 ರಿಂದ 4 ಮರಿಗಳಿಗೆ ಜನ್ಮ ನೀಡುತ್ತದೆ. ಹುಲಿಗಳು ಸುಮಾರು 10 ರಿಂದ 15 ವರ್ಷಗಳ ಕಾಲ ಕಾಡಿನಲ್ಲಿ ಬದುಕುತ್ತವೆ. ಸಾಕು ಪ್ರಾಣಿಗಳಾಗಿ ಇರಿಸಿದರೆ ಇವು 20 ವರ್ಷಗಳ ಕಾಲ ಬದುಕಬಲ್ಲವು. ಇಡೀ ಜಗತ್ತಿನಲ್ಲಿರುವ ಹುಲಿಗಳಲ್ಲಿ 70%ಕ್ಕೂ ಹೆಚ್ಚು ಹುಲಿಗಳು ಭಾರತದಲ್ಲೇ ಇವೆ. ಪ್ರಾಜೆಕ್ಟ್ ಟೈಗರ್ ಎಂಬ ಯೋಜನೆಯಿಂದ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ. ಹುಲಿಗಳು ಪರಿಸರ ವ್ಯವಸ್ಥೆಯ ಅಪೆಕ್ಸ್ ಪ್ರೆಡೇಟರ್, ಅಂದರೆ ಇವು ಕಾಡಿನ ಸಮತೋಲನವನ್ನು ಕಾಪಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಹುಲಿಗಳು ಇಲ್ಲದಿದ್ದರೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿ ಕಾಡು ನಾಶವಾಗುತ್ತವೆ. ಕಾಡು ನಾಶವಾದರೆ ಮನುಷ್ಯರಿಗೆ ಮಳೆ ಮತ್ತು ಆಮ್ಲಜನಕದ ಕೊರತೆಯಾಗುತ್ತದೆ. ಅದಕ್ಕಾಗಿಯೇ ಹುಲಿಗಳನ್ನು ಉಳಿಸುವುದು ಎಂದರೆ ಕಾಡನ್ನು ಉಳಿಸುವುದು ಎಂದರ್ಥ. ಹುಲಿಗಳಲ್ಲಿ ಒಟ್ಟು 9 ಪ್ರಭೇದಗಳಿದ್ದವು, ಆದರೆ ಈಗ ಕೇವಲ 6 ಉಳಿದಿವೆ. ಬಾಲಿ, ಕ್ಯಾಸ್ಪಿಯನ್ ಮತ್ತು ಜಾವಾನ್ ಹುಲಿಗಳು ಈಗಾಗಲೇ ಭೂಮಿಯಿಂದ ನಾಶವಾಗಿವೆ.
ಸೈಬೀರಿಯನ್ ಹುಲಿಗಳು ಜಗತ್ತಿನಲ್ಲೇ ಅತಿ ದೊಡ್ಡ ಗಾತ್ರದ ಹುಲಿಗಳಾಗಿವೆ. ಇವು ಹಿಮವಿರುವ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಸುಮಾತ್ರಾನ್ ಹುಲಿಗಳು ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತವೆ. ಹುಲಿಗಳು ಕೇವಲ ಮಾಂಸಾಹಾರಿಯಲ್ಲ, ಕೆಲವೊಮ್ಮೆ ಜೀರ್ಣಕ್ರಿಯೆಗಾಗಿ ಹುಲ್ಲನ್ನು ತಿನ್ನುತ್ತವೆ. ಇವುಗಳಿಗೆ ರಾತ್ರಿ ವೇಳೆ ಕಣ್ಣು ಕಾಣಿಸುವುದು ಮಾತ್ರವಲ್ಲ, ಶಬ್ದ ಕೇಳುವ ಶಕ್ತಿಯು ಅದ್ಭುತವಾಗಿರುತ್ತದೆ. ಹುಲಿಯ ಕಿವಿಗಳು ಸಣ್ಣ ಶಬ್ದವನ್ನು ಸುಲಭವಾಗಿ ಗುರುತಿಸುತ್ತವೆ. ಹುಲಿಯ ಬಾಲ ಸುಮಾರು 3 ಅಡಿ ಉದ್ದವಿರುತ್ತದೆ. ಓಡುವಾಗ ಮತ್ತು ತಿರುವು ಪಡೆಯುವಾಗ ಈ ಬಾಲವು ಸಮತೋಲನ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ. ಹುಲಿಗಳು ಹೆಚ್ಚಾಗಿ ಏಕಾಂಗಿಯಾಗಿ ಬೇಟೆಯಾಡುತ್ತವೆ, ಆದರೆ ತಾಯಿ ಮತ್ತು ಮರಿಗಳು ಕೆಲವೊಮ್ಮೆ ಒಟ್ಟಾಗಿ ಬೇಟೆಯಾಡುತ್ತವೆ. ಹುಲಿಗಳು ಜಿಂಕೆ, ಕಾಡುಹಂದಿ ಮತ್ತು ಕಾಡೆಮ್ಮೆಗಳನ್ನು ಇಷ್ಟಪಟ್ಟು ತಿನ್ನುತ್ತವೆ. ಅಪರೂಪಕ್ಕೆ ಇವು ಮೊಸಳೆಗಳ ಜೊತೆಯೂ ಹೋರಾಟ ಮಾಡುತ್ತವೆ. ಹುಲಿಗಳು ಮರ ಹತ್ತುವ ಚಿರತೆಗಳಿಗೂ ಭಯ ಹುಟ್ಟಿಸುತ್ತವೆ. ಕಾಡಿನಲ್ಲಿ ಆನೆಗಳಿಗೂ ಹುಲಿ ಎಂದರೆ ಒಂದು ರೀತಿಯ ಗೌರವ ಮತ್ತು ಭಯವಿರುತ್ತದೆ. ಹುಲಿಗಳನ್ನು ಸಂರಕ್ಷಿಸಲು ಜುಲೈ 29ರಂದು ವಿಶ್ವ ಹುಲಿ ದಿನ ಆಚರಿಸಲಾಗುತ್ತದೆ. ನಮ್ಮ ಕರ್ನಾಟಕದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ವಿಶ್ವದಾದ್ಯಂತ ಹೆಸರಿದೆ. ಹುಲಿಗಳ ಬಗ್ಗೆ ತಿಳಿದುಕೊಳ್ಳುವುದು ಎಂದರೆ ಪ್ರಕೃತಿಯ ಬಗ್ಗೆ ತಿಳಿಕೊಂಡಂತೆ. ಇಷ್ಟೊಂದು ಶಕ್ತಿಯುತ ಪ್ರಾಣಿ ಇಂದು ಮನುಷ್ಯನ ದುರಾಸೆಯಿಂದ ಅಪಾಯದಲ್ಲಿದೆ. ನಾವು ಕಾಡನ್ನು ಬೆಳೆಸೋಣ, ಹುಲಿಗಳನ್ನು ಕಾಪಾಡೋಣ. ಈ ಮಾಹಿತಿ ನಿಮಗೆ ಆಶ್ಚರ್ಯ ತಂದಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.